ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಈಗ ನಾವು ಮುಖ್ಯವಾಗಿ ನೋಡಬೇಕಾಗಿದ್ದು ಕರ್ನಾಟಕದ ಉಪಚುನಾವಣೆಗಳ ಬಗ್ಗೆ, ಅದರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡುವಂಥದ್ದು. ಮುಖ್ಯವಾಗಿ ಬಾಗಲಕೋಟೆ ಗೆದ್ದಾಯಿತು ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ನಿಶ್ಚಿತವಾಗಿಯೂ ಈ ಗೆಲುವಿಗೆ ಸಿದ್ದರಾಮಯ್ಯರು ಸ್ವತಃ ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಉಮೇಶ್ ಮೇಟಿ ಅವರ ತಂದೆ ತೀರಿಕೊಂಡಿದ್ದು ಸಹ ಪ್ರಭಾವ ಆಗಿದೆ. ಜೊತೆಗೆ ಸಿದ್ದರಾಮಯ್ಯನವರು ಬೀಡು ಬಿಟ್ಟುಕೊಂಡು ತಮ್ಮ ವಿಶೇಷವಾಗಿ OBC ಅಹಿಂದ ಮತಗಳನ್ನು ಒಟ್ಟುಗೂಡಿಸುವಲ್ಲೇ ಭಾಳ ಶ್ರಮ ವಹಿಸಿದರು. ಅವ್ರಿಗೆ ಸಾಥ್ ಕೊಟ್ಟಂಥವರು ಸತೀಶ್ ಜಾರಕಿಹೊಳಿ ಅವರು ಅಂತ ಮಾತುಗಳು ಸಹಿತ ಈಗಾಗಲೇ ಪ್ರಸ್ತುತ ಆಗಿಬಿಟ್ಟಿದ್ದಾವೆ. ಹೀಗಾಗಿ ಬಾಗಲಕೋಟೆ ಬಗ್ಗೆ ಏನೋ ಒಂದಿಷ್ಟಿತ್ತು. ಮೋಸ್ಟ್ಲಿ ಅಲ್ಲೇ ಯಾಕಪ್ಪ ಅಂದ್ರೆ ನಮ್ಮ ವೀರಣ್ಣ ಚರಂತಿ ಮಠರಿಗೆ ಈ ಹಿಂದಿನ ಎಲೆಕ್ಷನ್ದಲ್ಲಿ ಅವರು ತಮ್ಮ ವಿರೋಧ ಮಾಡಿದರು, ಮತ್ತೇನೋ ಇತ್ತು, ಹಾಗೆ ಹೀಗೆ ನಾವು ಸೋತರು ಅಂತ ತಿಳ್ಕೊಂಡಿದ್ದೀವಿ. ಬಟ್ ಈ ಸಲ ಸ್ಪಷ್ಟವಾಗ್ತಾ ಬರ್ತದೆ. ಜನ ಇವರ ಹಿಂದುತ್ವವನ್ನು ಒಪ್ತಾ ಇಲ್ಲ ಅನ್ನೋದನ್ನು ಇವತ್ತು ನಮ್ಮ ಯತ್ನಾಳರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಚರಂತಿ ಮಠರಾಗಿರ್ಬೋದು ಇದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಹಿಂದುತ್ವ ಬಂದರಿಂದ ಕರ್ನಾಟಕದಲ್ಲಿ ವಿಶೇಷವಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯವನ್ನು ಅರ್ಥ ಮಾಡ್ಕೊಂಡು ಅವ್ರು ಮುಂದಿನ ಹೆಜ್ಜೆ ನೀಡಬೇಕಾಗಿದೆ. ಅದೇನೂ ಇರಲಿ, ಈಗ ಮಾತ್ರ ಸಿದ್ದರಾಮಯ್ಯನವರು ತಮ್ಮ ಅತ್ಯಂತ ಪ್ರೀತಿಯ ಉಮೇಶ್ ಮೇಟಿ ಅವರನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಸಾಥ್ ಕೊಟ್ಟವರು ಸತೀಶ್ ಜಾರಕಿಹೊಳಿ ಅವರು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬಾಗಲಕೋಟೆಯನ್ನು ಒಂದು ಹಿಂದುತ್ವದ ಅಥವಾ ಒಂದು ಸಂಘ ಪರಿವಾರದ ಕಾರ್ಖಾನೆಯನ್ನಾಗಿ ಮಾಡಬಹುದು ಅಂತ ತಿಳ್ಕೊಂಡಂಥವ್ರಿಗೆ ಈಗ ಈ ಕೊಟ್ಟಂಥ ಮೆಸೇಜ್ ಏನದಪ್ಪ ಅಂತಂದರೆ, ಇದೆಲ್ಲ ಇಲ್ಲ, ಇಲ್ಲಿ ಬದುಕಿಗೆ ಅನುಕೂಲ ಮಾಡಿಕೊಂಡಂಥ ಅಟ್ಲೀಸ್ಟ್ ಮಿನಿಮಮ್ ಗ್ಯಾರಂಟಿಗಳನ್ನಾದರೂ ನೀವು ಕೊಡೋ ಪ್ರಯತ್ನ BJPಗೆ ಮಾಡಬೇಕು ಅನ್ನುವಂಥ